ಹಾಯ್ ಹಲೋ ಸ್ನೇಹಿತರೆ, ಐ ಹೋಪ್ ನಿಮಗೆ ಇನ್ಸೈಡಿಯಸ್ ಮೂವಿಯ ಕೊನೆಯ 3 ಪಾರ್ಟ್ಗಳು ಇಷ್ಟ ಆಗಿವೆ ಅಂತ ಅನ್ಕೊಂಡಿದ್ದೀನಿ. ಇವತ್ ನಾವು ಈ ಮೂವಿಯ 4ನೇ ಪಾರ್ಟ್ ಅಂದ್ರೆ ಇನ್ಸೈಡಿಯಸ್ ದ ಲಾಸ್ಟ್ ಕೀ ಅನ್ನೋ ಮೂವಿನ ನೋಡ್ತಾ ಇದ್ದೀವಿ. ಈ ಮೂವಿಯಲ್ಲಿ ಎಲಿಸ್ ಅವರ ಜೀವನದಲ್ಲಿ ಆಗೋ ಕೆಲವು ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳ ಬಗ್ಗೆ ತೋರಿಸಿದ್ದಾರೆ. ಇದು ಇನ್ಸೈಡಿಯಸ್ ಚಾಪ್ಟರ್ 3 ನಂತರದ ಕಥೆಯಾಗಿದೆ. ಈ ಸಸ್ಪೆನ್ಸ್ ಹಾರರ್ ಮೂವಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಕತೆ ಕಡೆ ಹೋಗೋಣ. ಮೂವಿ ಆರಂಭದಲ್ಲಿ ನಮ್ಗೆ 1953 ಕಥೆಯನ್ನ ತೋರಿಸ್ತಾರೆ. ಮೆಕ್ಸಿಕೋ ದೇಶದಲ್ಲಿ 5 ಕೀಸ್ ಅನ್ನೋ ಒಂದು ಊರಲ್ಲಿ ಎಲಿಸ್ ನ ಫ್ಯಾಮಿಲಿ ವಾಸವಾಗಿರ್ತಾರೆ. ಈ ಫ್ಯಾಮಿಲಿಯಲ್ಲಿ ಎಲಿಸ್ ಜೊತೆ ಇವಳ ತಂದೆ, ತಾಯಿ ಮತ್ತೆ ಒಬ್ಬ ತಮ್ಮ ಕೂಡ ಇರ್ತಾನೆ. ಎಲಿಸ್ಗೆ ಸಿಕ್ಕಿರೋ ಶಕ್ತಿಯಿಂದ ಇವಳು ಆತ್ಮಗಳನ್ನ ನೋಡೋದಲ್ದೆ ಆತ್ಮಗಳ ಲೋಕಕ್ಕೆ ಅಪ್ ಅಂಡ್ ಡೌನ್ ಕೂಡ ಮಾಡ್ತಾ ಇರ್ತಾಳೆ. ಆದ್ರೆ ಎಲಿಸ್ ನಂಗೆ ಆತ್ಮಗಳು ಕಾಣಿಸ್ತಾ ಇರ್ತವೆ ಅಂತ ಹೇಳಿದಾಗ ಇವಳ ತಂದೆ ಇವಳನ್ನ ತುಂಬಾನೇ ಹೊಡಿತಾ ಇರ್ತಾನೆ. ಹೀಗೆ ಒಂದಿನ ಎಲಿಸ್ ಮತ್ತೆ ಕ್ರಿಶ್ಚಿಯನ್ ತಮ್ಮ ರೂಮ್ ಅಲ್ಲಿ ಮಲ್ಕೋಬೇಕಾದ್ರೆ ಆಡ್ರಿ ಲೈಟ್ ಆಫ್ ಮಾಡ್ತಾಳೆ. ಅದಕ್ಕೆ ಕ್ರಿಶ್ಚಿಯನ್ ಅಮ್ಮ ಲೈಟ್ ಆಫ್ ಮಾಡಬೇಡಿ, ನಂಗೆ ಭಯ ಆಗುತ್ತೆ ಅಂತ ಹೇಳಿದಾಗ ಆಡ್ರಿ ಕ್ರಿಶ್ಚಿಯನ್ಗೆ ಒಂದು ಸೀಟಿಯನ್ನ ಕೊಟ್ಟು ನಿಂಗೆ ಭಯ ಆದ್ರೆ ಈ ಸೀಟಿಯನ್ನ ಬಾರಿಸು, ನಾನ್ ಬಂದು ನಿಂಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಹೀಗೆ ಅಕ್ಕ ತಮ್ಮ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಇವರ ರೂಮ್ ಅಲ್ಲಿ ಒಂದು ಹುಡುಗ ಓಡೋ ತರ ಫೀಲ್ ಮಾಡಿ ಅವನನ್ನ ಮನೆಯಲ್ಲಿ ಹುಡುಕ್ತಾರೆ. ಆದ್ರೆ ಕ್ರಿಶ್ಚಿಯನ್ ಹೆದರ್ಕೊಂಡು ಮತ್ತೆ ಬೆಡ್ ಮೇಲೆ ಬಂದು ಕೂತ್ಕೋತಾನೆ. ಸೀಟಿ ಬಾರಿಸಿ ತನ್ನ ತಾಯಿಗೆ ಕರಿಬೇಕು ಅಂತ ನೋಡಿದಾಗ ಆ ಸೀಟಿ ಅವನ ಹತ್ರ ಇರೋದಿಲ್ಲ. ಅದಕ್ಕೆ ಅವನು ಜೋರಾಗಿ ಕಿರುಸ್ತಾನೆ. ಈ ಶಬ್ದ ಕೇಳಿ ಆಡ್ರಿ ಮತ್ತೆ ಜೆರಾಲ್ಡ್ ತಕ್ಷಣ ಆ ರೂಮಿಗೆ ಬಂದು ಏನಾಯ್ತು ಅಂತ ಕೇಳಿದಾಗ ಎಲಿಸ್ ನಾನು ಒಂದು ಆತ್ಮವನ್ನ ನೋಡಿದೆ ಅಂತ ಹೇಳ್ತಾಳೆ. ಆದ್ರೆ ಜೆರಾಲ್ಡ್ ಎಲಿಸ್ಗೆ ಹೊಡೆದು ಅವಳನ್ನ ಒಂದು ಬೇಸ್ಮೆಂಟ್ ಅಲ್ಲಿರೋ ರೂಮ್ ಒಳಗೆ ಕೂಡಾಕ್ತಾನೆ. ಯಾಕಂದ್ರೆ ಎಲಿಸ್ಗೆ ಸಿಕ್ಕಿರೋ ಶಕ್ತಿ ಜೆರಾಲ್ಡ್ಗೆ ಇಷ್ಟ ಇರೋದಿಲ್ಲ. ಇವನು ಎಲಿಸ್ ನ ನಾರ್ಮಲ್ ಆಗಿರುವಂತ ಎಷ್ಟೇ ಹೇಳಿದ್ರು ಎಲಿಸ್ ಪದೇ ಪದೇ ಆತ್ಮಗಳ ಲೋಕಕ್ಕೆ ಹೋಗೋದು, ಆತ್ಮಗಳ ಜೊತೆ ಮಾತಾಡೋದು ಮಾಡ್ತಾ ಇರ್ತಾಳೆ. ಈ ಕಾರಣಕ್ಕೆ ಎಲಿಸ್ಗೆ ಪನಿಷ್ ಮಾಡಬೇಕು ಅಂತ ಬೇಸ್ಮೆಂಟ್ ಅಲ್ಲಿರೋ ರೂಮ್ ಒಳಗೆ ಕೂಡಾಕ್ತಾನೆ. ನಂತರ ಎಲಿಸ್ಗೆ ಆ ರೂಮ್ ಅಲ್ಲಿರೋ ಇನ್ನೊಂದು ರೂಮ್ ಇಂದ ಶಬ್ದ ಬರೋದನ್ನ ಕೇಳಿ ಯಾರ್ ನೀವು ಅಂತ ಕೇಳ್ತಾಳೆ. ಆಗ ಆ ರೂಮ್ ಇಂದ ನಾನು ನಿನ್ನ ಫ್ರೆಂಡು, ನಿನ್ಗಿರೋ ಶಕ್ತಿ ತುಂಬಾನೇ ಅದ್ಭುತವಾದದ್ದು, ಈ ಬಾಗಿಲು ಓಪನ್ ಮಾಡೋಕ್ಕಾಗೋದು ನಿನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಆ ಬಾಗಿಲನ್ನ ಓಪನ್ ಮಾಡಿಸುತ್ತೆ. ಬಾಗಿಲು ಓಪನ್ ಆದ್ಮೇಲೆ ಆ ಡೀಮನ್ ಕೆಳಗ್ ಬಿದ್ದಿರೋ ಕೀಗೆ ತನ್ನ ಬೆರಳನ್ನ ಜೋಡಣೆ ಮಾಡ್ಕೊಳ್ಳುತ್ತೆ. ಇಲ್ಲಿ ಈ ಡೀಮನ್ ಕೈನ 5 ಬೆರಳಿಗೆ ಒಂದೊಂದು ಕೀ ಇರೋದನ್ನ ನೋಡ್ತೇವೆ. ನಂತರ ಈ ಡೀಮನ್ ಎಲಿಸ್ ನ ಕಂಟ್ರೋಲ್ ಮಾಡಬೇಕಾದ್ರೆ ಎಲಿಸ್ ಕಿರ್ಚೋ ಶಬ್ದ ಕೇಳಿ ಆಡ್ರಿ ಈ ರೂಮ್ ಒಳಗೆ ಬರ್ತಾಳೆ. ಆದ್ರೆ ಆ ಡೀಮನ್ ಆಡ್ರಿನ ನೇಣ್ ಹಾಕಿ ಸಾಯಿಸ್ತಾ ಇರ್ಬೇಕಾದ್ರೆ ಇವಳು ಕೂಡ ಕಿರಿಸ್ತಾಳೆ. ಆಡ್ರಿ ಕಿರ್ಚೋ ಶಬ್ದ ಕೇಳಿ ಜೆರಾಲ್ಡ್ ಕೂಡ ಈ ರೂಮಿಗೆ ಓಡ್ ಬರ್ತಾನೆ. ನಂತರ ಕತೆ ಪ್ರೆಸೆಂಟ್ ಟೈಮ್ ಗೆ ಬರುತ್ತೆ. ಇಲ್ಲಿ ಎಲಿಸ್ ಬುಕ್ ಆಫ್ ಸೀಯಿಂಗ್ ಅನ್ನೋ ಒಂದು ಡೈರಿಯಲ್ಲಿ ಆ ಕೈನ ಚಿತ್ರ ಇರೋ ಒಂದು ಪೇಜ್ ಮೇಲೆ ಗಿವ್ ಮಿ ದ ಕೀ ಅಂತ ಬರೀತಾಳೆ. ಇದಾದ್ಮೇಲೆ ಸ್ಪೆಕ್ಸ್ ಮತ್ತೆ ಟಕ್ಕರ್ ಕೂಡ ಎಲಿಸ್ ಅವರ ಮನೆಯಲ್ಲೇ ಇರ್ತಾರೆ. ಟಕ್ಕರ್ ಲೈಟ್ ಗಳನ್ನ ವಾಯ್ಸ್ ಕಮಾಂಡ್ ಇಂದ ಕಂಟ್ರೋಲ್ ಮಾಡಬೇಕು ಅಂತ ಒಂದು ಗ್ಯಾಜೆಟ್ ಅನ್ನ ಫಿಕ್ಸ್ ಮಾಡ್ತಾ ಇರ್ತಾನೆ. ಅದಕ್ಕೆ ಎಲಿಸ್ ಸರಿ ಇರೋ ವಸ್ತುಗಳನ್ನ ಹಾಳು ಮಾಡಬೇಡಿ ಅಂತ ಹೇಳ್ತಾಳೆ. ಆಗ ಎಲಿಸ್ಗೆ ಟೆಡ್ ಗಾರ್ಜ್ ಅನ್ನೋ ವ್ಯಕ್ತಿ ಕಾಲ್ ಮಾಡಿ ನಮ್ಮ ಮನೆಯಲ್ಲಿ ಕೆಲವು ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳು ನಡೀತಾ ಇದಾವೆ, ದಯವಿಟ್ಟು ನೀವು ಬಂದು ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿದಾಗ ಎಲಿಸ್ ಸರಿ ಅಂತ ಹೇಳಿ ಅಡ್ರೆಸ್ ಕೇಳ್ತಾಳೆ. ಆ ವ್ಯಕ್ತಿ ಅಡ್ರೆಸ್ ಕೊಡ್ತಿರ್ಬೇಕಾದ್ರೆ ಎಲಿಸ್ ನಾನು ಅಲ್ಲಿಗೆ ಬರೋಕ್ ಆಗಲ್ಲ, ನನ್ನ ಕ್ಷಮಿಸಿ ಅಂತ ಹೇಳ್ತಾಳೆ. ಯಾಕಂದ್ರೆ ಆ ವ್ಯಕ್ತಿ ಹೇಳಿರೋ ಅಡ್ರೆಸ್ ಎಲಿಸ್ ಅವರ ಹಳೆ ಮನೆಯಾಗಿರುತ್ತೆ. ಅಂದ್ರೆ ಎಲಿಸ್ ತನ್ನ ಬಾಲ್ಯವನ್ನ ಕಳೆದ ಮನೆಯಾಗಿರುತ್ತೆ. ನಂತರ ಎಲಿಸ್ ಸ್ಪೆಕ್ಸ್ ಮತ್ತೆ ಟಕ್ಕರ್ ಜೊತೆ ಈ ವಿಷಯ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಆ ಮನೆಯಲ್ಲಿ ಎಲಿಸ್ ಅವರ ಕೆಟ್ಟ ನೆನಪುಗಳು ಇದಾವೆ ಅಂತ ಗೊತ್ತಾಗುತ್ತೆ. ಆದ್ರೆ ಇದು ಎಲಿಸ್ ನ ಪ್ರೊಫೆಷನ್ ಆಗಿರೋದ್ರಿಂದ ನಾನ್ ಬೆಳಿಗ್ಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಮರುದಿನ ಬೆಳಿಗ್ಗೆ ಎಲಿಸ್, ಸ್ಪೆಕ್ಸ್ ಮತ್ತೆ ಟಕ್ಕರ್ ಇವರ ಒಂದು ಟ್ರಕ್ ತಗೊಂಡು ಎಲಿಸ್ ನ ಹಳೆ ಮನೆ ಇರೋ 5 ಕೀಸ್ ಅನ್ನೋ ಒಂದು ಊರಿಗೆ ಹೋಗ್ತಾರೆ. ದಾರಿಯಲ್ಲಿ ಎಲಿಸ್ ತನ್ನ ಬಾಲ್ಯದ ಬಗ್ಗೆ ಕೆಲವು ನೆನಪುಗಳನ್ನ ರಿವೈಂಡ್ ಮಾಡ್ತಾ ಇರ್ತಾಳೆ. ನಂತರ ಈ 3 ಜನ ಬಂದು ಆ ಮನೆಯಲ್ಲಿದ್ದಂತ ಟೆಡ್ ಗಾರ್ಜಾ ಅನ್ನೋ ವ್ಯಕ್ತಿಯನ್ನ ಮೀಟ್ ಆಗ್ತಾರೆ. ಬೇಸಿಕಲಿ ಟೆಡ್ ಗಾರ್ಜಾ ಈ ಮನೆಯನ್ನ ಖರೀದಿ ಮಾಡಿರ್ತಾನೆ. ನಂತರ ಈ 3 ಜನರನ್ನ ಮನೆಯೊಳಗೆ ಕರೆದು ಮನೆಯಲ್ಲಾಗುವಂತ ಘಟನೆಗಳ ಬಗ್ಗೆ ಹೇಳ್ತಾ ಇರ್ತಾನೆ. ಎಲಿಸ್ಗೆ ಮನೆಯಲ್ಲಿದ್ದಂತ ಕೆಲವು ಹಳೆ ಸಾಮಾನುಗಳನ್ನ ನೋಡಿ ಹಳೆ ನೆನಪುಗಳು ಬರ್ತಾ ಇರ್ತವೆ. ಇದಾದ್ಮೇಲೆ ಟೆಡ್ ಗಾರ್ಜಾ ಈ ಮನೆಯಲ್ಲಿ ಕೇವಲ ಒಂದು ರೂಮ್ ಇಂದ ಮಾತ್ರ ಈ ಘಟನೆಗಳು ನಡೆಯೋ ಶಬ್ದ ಬರ್ತವೆ ಅಂತ ಒಂದು ರೂಮ್ ಅನ್ನ ಓಪನ್ ಮಾಡಿ ತೋರಿಸ್ತಾನೆ. ಯಾಕಂದ್ರೆ ಇವನು ಆ ರೂಮ್ ಅನ್ನ ಸುಮಾರು 1 ವರ್ಷದಿಂದ ಕ್ಲೋಸ್ ಮಾಡೇ ಇಟ್ಟಿರ್ತಾನೆ. ಅದಕ್ಕೆ ಆ ರೂಮ್ ಅಲ್ಲಿ ಕೆಲವು ಕಾಬ್ವೆಬ್ ಗಳು ಕೂಡ ಫಾರ್ಮ್ ಆಗಿರ್ತವೆ. ಇಲ್ಲಿ ನಮ್ಗೆ ಇದು ಎಲಿಸ್ ಮತ್ತೆ ಕ್ರಿಶ್ಚಿಯನ್ ನ ಬಾಲ್ಯದ ಬೆಡ್ರೂಮ್ ಅಂತ ಗೊತ್ತಾಗುತ್ತೆ. ಎಲಿಸ್ ಆ ಬೆಡ್ರೂಮ್ ಅಲ್ಲಿ ತಿರುಗಿ ನೋಡ್ತಿರ್ಬೇಕಾದ್ರೆ ಇವರ ಕೆಲವು ಟಾಯ್ ಗಳು ಕೂಡ ಅಲ್ಲೇ ಇರ್ತವೆ. ನಂತರ ಸ್ಪೆಕ್ಸ್ ಮತ್ತೆ ಟಕ್ಕರ್ ಇವಳಿಗೆ ಒಂದು ಇಯರ್ ಫೋನ್ ಮತ್ತೆ ಕ್ಯಾಮ್ರಾ ಹಾಕಿ ಹೊರಗಡೆ ಟ್ರಕ್ ಅಲ್ಲಿ ಬಂದು ಕೂತ್ಕೋತಾರೆ. ಎಲಿಸ್ ಆ
ಮನೆಯಲ್ಲಿ ಆತ್ಮಗಳು ಬರ್ತವೆ ಅಂತ ನೋಡ್ತಾ ಇರ್ಬೇಕಾದ್ರೆ ಬೆಡ್ ಕೆಳಗಡೆ ಕ್ರಿಶ್ಚಿಯನ್ ನ ಒಂದು ಸೀಟಿ ಕಾಣಿಸುತ್ತೆ. ಯಾಕಂದ್ರೆ ಬಾಲ್ಯದಲ್ಲಿ ಕ್ರಿಶ್ಚಿಯನ್ ನ ಸೀಟಿ ಕಳೆದೋಗಿರುತ್ತೆ. ಎಲಿಸಾ ಸೀಟಿಯನ್ನ ತಕೊಂಡು ತನ್ನ ಕೊರಳಿಗೆ ಹಾಕೊಂಡು ಮತ್ತೆ ಕೆಲವು ಟಾಯ್ ಗಳನ್ನ ನೋಡ್ತಾ ಇರ್ತಾಳೆ. ಇವಳ ಹಿಂದೆ ಯಾರೋ ಬರೋ ತರ ಫೀಲ್ ಆಗಿ ಹಿಂದೆ ತಿರುಗಿ ನೋಡಿದಾಗ ಇವಳ ತಂದೆ ಜೆರಾಲ್ಡ್ನ ಕೆಲವು ಬಟ್ಟೆಗಳು ಇರ್ತವೆ. ಆ ಬಟ್ಟೆಗೆ ಹಾಕಿರೋ ಕೆಲವು ಕೀಗಳನ್ನು ಕೂಡ ತೋರಿಸ್ತಾರೆ. ಆಗ ಎಲಿಸ್ಗೆ ಹೊರಗಡೆ ಯಾರೋ ಇದ್ದಾರೆ ಅಂತ ಗೊತ್ತಾಗಿ ಹೊರಗ್ ಬಂದು ನೋಡ್ತಾ ಇರ್ತಾಳೆ. ಒಬ್ಬ ವ್ಯಕ್ತಿಯ ಶಾಡೋ ನೋಡಿ ಆ ಶಾಡೋನ ಫಾಲೋ ಮಾಡ್ಕೊಂಡು ಕೆಳಗಡೆ ಬರ್ತಾಳೆ. ಆದ್ರೆ ಎಲಿಸ್ಗೆ ಅಲ್ಲಿ ಯಾರು ಕಾಣೋದಿಲ್ಲ. ಈ ಕಡೆ ಟ್ರಕ್ ಅಲ್ಲಿ ಕೂತು ಮಾನಿಟರ್ ಮಾಡ್ತಿದ್ದಂತ ಸ್ಪೆಕ್ಸ್ ಮತ್ತೆ ಟಕ್ಕರ್ಗೆ ಎಲಿಸ್ ನ ಮುಂದೆ ಒಂದು ಲೇಡಿ ನಿಂತಿರೋದು ಕಾಣಿಸುತ್ತೆ. ನಂತರ ಆ ಲೇಡಿ ಎಲಿಸ್ ನ ಹಿಂದೆ ಬಂದು ಅವಳನ್ನ ಕಾಪಾಡು ಅಂತ ಹೇಳಿ ಆ ಸೀಟಿಯನ್ನ ತಗೊಂಡು ಹೋಗ್ತಾಳೆ. ಇದಾದ್ಮೇಲೆ ಈ 4 ಜನ ಕೂತು ಮತ್ತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಎಲಿಸ್ ಇದೇ ಮನೆಯಲ್ಲಿ ಆ ಲೇಡಿನ ನಾನು ಮುಂಚೆನೂ ನೋಡಿದ್ದೆ, ಆದ್ರೆ ಅವಳು ತನ್ನನ್ನ ಕಾಪಾಡು ಅಂತ ಹೇಳೋದ್ ಬಿಟ್ಟು ಅವಳನ್ನ ಕಾಪಾಡು ಅಂತ ಯಾಕೆ ಹೇಳಿದ್ಳು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಮತ್ತೆ ಒಂದು ಫ್ಲಾಶ್ ಬ್ಯಾಕ್ ಕಥೆಯನ್ನ ಹೇಳ್ತಾಳೆ. ಎಲಿಸ್ಗೆ ಸುಮಾರು 16 ವರ್ಷ ವಯಸ್ಸಿದ್ದಾಗ ಈ ಲೇಡಿಯನ್ನ ತಮ್ಮ ಮನೆಯಲ್ಲಿ ನೋಡಿರ್ತಾಳೆ. ಈ ವಿಷಯ ತನ್ನ ತಂದೆ ಜೆರಾಲ್ಡ್ಗೆ ಹೇಳಿದಾಗ ಅವನು ಆತ್ಮಗಳ ಬಗ್ಗೆ ನೀನ್ ಮಾತಾಡ್ಲೇಬೇಡ ಅಂತ ಇವಳಿಗೆ ಹೊಡಿತಾನೆ. ಎಲಿಸ್ಗೆ ದಿನ ತನ್ನ ತಂದೆಯಿಂದ ಏಟ್ ತಿಂದು ಸಾಕಾಗಿರುತ್ತೆ. ಅದಕ್ಕೆ ಅವಳು ತನ್ನ ತಮ್ಮ ಕ್ರಿಶ್ಚಿಯನ್ ನ ಬಿಟ್ಟು ಆ ಮನೆಯಿಂದ ತುಂಬಾನೇ ದೂರ ಹೋಗಿರ್ತಾಳೆ. ಅದಾದ್ಮೇಲೆ ಮತ್ತೆ ಯಾವತ್ತೂ ತನ್ನ ಮನೆಗೆ ಬರೋದೇ ಇಲ್ಲ. ಈ ಫ್ಲಾಶ್ ಬ್ಯಾಕ್ ಹೇಳ್ತಾ ಇವತ್ತಿಗೆ ಇಷ್ಟ ಸಾಕು, ಮಿಕ್ಕಿರೋ ಕೆಲಸನ ನಾಳೆ ಮಾಡೋಣ ಅಂತ ಆ ಮನೆಯಿಂದ ಹೋಗ್ತಾರೆ. ಮರುದಿನ ಬೆಳಿಗ್ಗೆ ಎಲಿಸ್ ನ ಫೇವರೇಟ್ ರೆಸ್ಟೋರೆಂಟ್ ಅಲ್ಲಿ 3 ಜನ ಕೂತಾಗ ಮೆಲಿಸಾ ಮತ್ತೆ ಇಮೋಜಿನ್ ಅನ್ನೋ ಇಬ್ರು ಲೇಡಿಗಳು ಬರ್ತಾರೆ. ಎಲಿಸ್ ಅವರನ್ನ ನೋಡಿ ಮಾತಾಡ್ತಾ ಇರ್ಬೇಕಾದ್ರೆ ಸ್ಪೆಕ್ಸ್ ಮತ್ತೆ ಟಕ್ಕರ್ ಇಬ್ರಿಗೂ ಲೈನ್ ಹಾಕೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಆಗ ಎಲಿಸ್ ನ ತಮ್ಮ ಕ್ರಿಶ್ಚಿಯನ್ ಬಂದಾಗ ಎಲಿಸ್ ಅವನನ್ನ ನೋಡಿ ಸರ್ಪ್ರೈಸ್ ಆಗ್ತಾಳೆ. ಯಾಕಂದ್ರೆ ತುಂಬಾನೇ ವರ್ಷಗಳು ಕಳೆದ್ಮೇಲೆ ಇಬ್ರು ಅಕ್ಕ ತಮ್ಮ ಮುಖಾಮುಖಿ ಆಗಿರ್ತಾರೆ. ಮೆಲಿಸಾ ಮತ್ತೆ ಇಮೋಜಿನ್ ಇಬ್ರು ಕ್ರಿಶ್ಚಿಯನ್ ನ ಮಕ್ಕಳಾಗಿರ್ತಾರೆ. ಕ್ರಿಶ್ಚಿಯನ್ ಎಲಿಸ್ ನ ನೋಡಿ ಅಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಇಬ್ಬರ ಮಧ್ಯೆ ಕೆಲವು ಮಾತುಗಳು ಬರ್ತವೆ. ಎಲಿಸ್ ಕ್ರಿಶ್ಚಿಯನ್ ನ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೋಗಿರೋದ್ರಿಂದ ಇವನು ತುಂಬಾನೇ ಕಷ್ಟಗಳು ಅನುಭವಿಸಿರ್ತಾನೆ. ಯಾಕಂದ್ರೆ ಎಲಿಸ್ ಆ ಆತ್ಮಗಳಿರೋ ಕೆಂಪು ಬಾಗಿಲನ್ನ ಓಪನ್ ಮಾಡಿ ಹಾಗೆ ಬಿಟ್ಟಿರ್ತಾಳೆ. ಕ್ರಿಶ್ಚಿಯನ್ ಅಲ್ಲಿಂದ ಹೋಗ್ಬೇಕಾದ್ರೆ ಎಲಿಸ್ ಅವನನ್ನ ತಡೆಯೋಕೆ ಅಂತ ಹೊರಗೆ ಬರ್ತಾಳೆ. ಆದ್ರೆ ಕ್ರಿಶ್ಚಿಯನ್ ಆಲ್ರೆಡಿ ಅಲ್ಲಿಂದ ಹೋಗಿರೋದ್ರಿಂದ ಮೆಲಿಸಾ ಬಂದು ಎಲಿಸ್ ಜೊತೆ ಮಾತಾಡ್ಬೇಕಾದ್ರೆ ಎಲಿಸ್ ಆ ಸೀಟಿ ಇರೋ ಒಂದು ಫೋಟೋವನ್ನ ಮೆಲಿಸಾಗೆ ಕೊಟ್ಟು ಇದು ಕ್ರಿಶ್ಚಿಯನ್ ಗೆ ಕೊಡು ಅಂತ ಹೇಳ್ತಾಳೆ. ಎಲಿಸ್ ಮತ್ತೆ ಆ ಮನೆಯೊಳಗೆ ಬಂದು ಆತ್ಮಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಒಂದು ಸೀಟಿಯ ಶಬ್ದ ಕೇಳಿಸುತ್ತೆ. ಈ ಶಬ್ದವನ್ನ ಫಾಲೋ ಮಾಡ್ಕೊಂಡು ಎಲಿಸ್ ಮತ್ತೆ ಟಕ್ಕರ್ ಬೇಸ್ಮೆಂಟ್ ಅಲ್ಲಿ ಇರೋ ರೂಮ್ ಒಳಗೆ ಹೋಗ್ತಾರೆ. ಆ ರೂಮ್ ಅಲ್ಲಿ ಏನು ಕಾಣದೇ ಇದ್ದಾಗ ಒಂದು ಗೋಡೆಯಿಂದ ಮತ್ತೆ ಸೀಟಿಯ ಶಬ್ದ ಕೇಳಬರುತ್ತೆ. ಎಲಿಸ್ಗೆ ಆ ರೂಮ್ ಅಲ್ಲಿ ಇನ್ನೊಂದು ಹಿಡನ್ ರೂಮ್ ಇದೆ ಅಂತ ಗೊತ್ತಿರೋದ್ರಿಂದ ಮೇಲೆ ಬಂದು ಕೀಗಳನ್ನ ತಂದು ಆ ಬಾಗಿಲನ್ನ ಓಪನ್ ಮಾಡ್ತಾಳೆ. ನಂತರ ಒಳಗಡೆ ಬಂದು ನೋಡಿದಾಗ ಆ ರೂಮ್ ಅಲ್ಲಿ ಒಂದು ಜೀವಂತ ಹುಡುಗಿ ನನ್ನ ಕಾಪಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಟೆಡ್ ಗಾರ್ಜಾ ಒಂದು ಗನ್ ತಕೊಂಡು ಅಲ್ಲಿಗೆ ಬರ್ತಾನೆ. ಎಲಿಸ್ಗೆ ಗನ್ ಪಾಯಿಂಟ್ ಮಾಡಿ ನಿಮ್ಗೆ ಯಾರಿಲ್ ಬರೋಕ್ ಹೇಳಿದ್ದು ಅಂತ ಕೇಳ್ತಾನೆ. ಅಂದ್ರೆ ಈ ಹುಡುಗಿನ ರೂಮ್ ಅಲ್ಲಿ ತಂದು ಕೂಡ್ ಹಾಕಿದ್ದು ಟೆಡ್ ಗಾರ್ಜಾನೆ ಅಂತ ಗೊತ್ತಾಗುತ್ತೆ. ಆ ಹುಡುಗಿನ ತಂದು ಈ ರೂಮ್ ಅಲ್ಲಿ ಕೂಡ್ ಹಾಕೋಕೆ ಕಾರಣ ಏನು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಇದಾದ್ಮೇಲೆ ಟೆಡ್ ಗಾರ್ಜಾ ಆ ರೂಮ್ ನ ಬಾಗಿಲನ್ನ ಹಾಕಿ ಮೇಲೆ ಇರೋ ಸ್ಪೆಕ್ಸ್ ನ ಸಾಯಿಸ್ಬೇಕು ಅಂತ ಮೇಲೆ ಬರ್ತಾನೆ. ಸ್ಪೆಕ್ಸ್ ಇವೆಲ್ಲ ಮಾನಿಟರ್ ಮಾಡ್ತಾ ಇರೋದ್ರಿಂದ ಈ ವಿಷಯ ಇವನಿಗೆ ಗೊತ್ತಾಗಿ ಟೆಡ್ ಗಾರ್ಜಾನ ಸಾಯಿಸ್ಬಿಡ್ತಾನೆ. ನಂತರ ಪೊಲೀಸ್ ಬಂದು ಆ ಹುಡುಗಿನ ಅಲ್ಲಿಂದ ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗ್ತಾರೆ. ಆಗ ಒಬ್ಬ ಪೊಲೀಸ್ ಆಫೀಸರ್ ಈ ಹುಡುಗಿ ಕಾಣೆಯಾಗಿ ಸುಮಾರು 4 ತಿಂಗಳು ಆಗಿವೆ, ಆದ್ರೆ ನಿಮ್ಮಿಂದ ಈ ಹುಡುಗಿ ಸಿಕ್ಕಿದಾಳೆ, ಅದಕ್ಕೆ ಕೇಸ್ಗೆ ಸಂಬಂಧಪಟ್ಟ ಕೆಲವು ಸ್ಟೇಟ್ಮೆಂಟ್ ಗಳು ನಿಮ್ಮಿಂದ ಬೇಕಾಗುತ್ತೆ, ಸೊ ದಯವಿಟ್ಟು ಕಾಪರೇಟ್ ಮಾಡಿ ಅಂತ ಹೇಳಿ ಹೋಗ್ತಾರೆ. ಅದಕ್ಕೆ ಎಲಿಸ್ ಸ್ಟೇಷನ್ ಗೆ ಬಂದು ಆ ಪೊಲೀಸ್ ಆಫೀಸರ್ ಗೆ ಕೆಲವು ಸ್ಟೇಟ್ಮೆಂಟ್ ಗಳು ಕೊಡಬೇಕಾದ್ರೆ ಇವನ ಹಿಂದೆ ಮೆಲಿಸಾಳ ಆತ್ಮ ನಿಂತಿರೋ ತರ ಕಾಣಿಸುತ್ತೆ. ಅದಕ್ಕೆ ಎಲಿಸ್ ಹೆದರ್ಕೊಂಡು ತಕ್ಷಣ ಸ್ಟೇಷನ್ ಇಂದ ಹೊರ ಬರ್ತಾಳೆ. ಮೆಲಿಸಾ ಆ ಸಿಟಿ ಫೋಟೋವನ್ನ ಕ್ರಿಶ್ಚಿಯನ್ ಗೆ ಕೊಟ್ಟಿರೋದ್ರಿಂದ ಅವನು ಆ ಮನೆ ಹತ್ರ ಬರ್ತಾನೆ. ಜೊತೆಗೆ ಮೆಲಿಸಾ ಮತ್ತೆ ಇಮೋಜಿನ್ ಕೂಡ ಅಲ್ಲಿಗೆ ಬರ್ತಾರೆ. ನಂತರ 3 ಜನ ಮನೆಯೊಳಗೆ ಬಂದು ಆ ಸಿಟಿಯನ್ನ ಹುಡುಕೋಕೆ ಶುರು ಮಾಡ್ತಾರೆ. ಮೆಲಿಸಾ ಆ ಸಿಟಿಯನ್ನ ಹುಡುಕ್ತಾ ಬೇಸ್ಮೆಂಟ್ ಅಲ್ಲಿರೋ ಆ ರೂಮ್ ಒಳಗೆ ಬರ್ತಾಳೆ. ಹಾಗೆ ಆ ರೂಮ್ ಅಲ್ಲಿ ಆ ಸಿಟಿಯನ್ನ ಹುಡುಕ್ತಿರ್ಬೇಕಾದ್ರೆ ಮತ್ತೆ ಆ ಡೀಮನ್ ಬಂದು ಇವಳನ್ನ ಹೊಡೆಯುತ್ತೆ. ನಂತರ ಅದರ ಕೈಗೆ ಇರುವಂತ ಕೀಗಳನ್ನ ಯೂಸ್ ಮಾಡ್ಕೊಂಡು ಮೆಲಿಸಾಳ ವಾಯ್ಸ್ ಅನ್ನ ಮ್ಯೂಟ್ ಮಾಡಿ ಅವಳ ಆತ್ಮವನ್ನ ತಕೊಂಡೋಗುತ್ತೆ. ತಕ್ಷಣ ಎಲಿಸ್ ಕೂಡ ಮನೆಗೆ ಬಂದು ಬೇಸ್ಮೆಂಟ್ ಅಲ್ಲಿರೋ ಆ ರೂಮ್ ಒಳಗೆ ಬರ್ತಾರೆ. ಯಾಕಂದ್ರೆ ಎಲಿಸ್ಗೆ ಹೀಗಾಗುತ್ತೆ ಅಂತ ಮುಂಚೆನೆ ಗೊತ್ತಾಗಿರುತ್ತೆ. ಇದಾದ್ಮೇಲೆ ಮೆಲಿಸನ್ನ ತಕೊಂಡು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಇಮೋಜಿನ್ ಬಂದು ಮೆಲಿಸಾ ಅಲ್ಲಿದ್ದಾಳೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಎಲಿಸ್ಗೆ ಕೇಳ್ತಾಳೆ. ಆಗ ಎಲಿಸ್ ಈ ಮನೆಯಲ್ಲಿ ಒಂದು ಆತ್ಮ ಇದೆ, ಆ ಆತ್ಮ ಈ ಮನೆಯೊಳಗೆ ಬರೋಕೆ ನಾನೇ ಕಾರಣ, ಅದಕ್ಕೆ ಆ ಆತ್ಮವನ್ನ ನಾಶ ಮಾಡೇ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕಾದ್ರೆ ಇಮೋಜಿನ್ ನಂಗೂ ಆತ್ಮಗಳು ಕಾಣಿಸ್ತವೆ, ನಾನು ಕೂಡ ತುಂಬಾ ಸರಿ ಆ ಕತ್ತಲೆ ಲೋಕಕ್ಕೆ ಹೋಗ್ ಬಂದಿದ್ದೀನಿ ಅಂತ ಹೇಳ್ತಾಳೆ. ನಂತರ ಈ 4 ಜನ ಮನೆಯೊಳಗೆ ಬಂದು ಎಲಿಸ್ ಸ್ಪೆಕ್ಸ್ ಮತ್ತೆ ಇಮೋಜಿನ್ ಗೆ ಟೆಡ್ ಗಾರ್ಜಾಗೆ ಸೇರಿದಂತ ಎಲ್ಲಾ ವಸ್ತುಗಳನ್ನ ಹುಡುಕಿ ಅಂತ ಹೇಳಿ ಟಕ್ಕರ್ ನ ಕರ್ಕೊಂಡು ಮತ್ತೆ ಬೇಸ್ಮೆಂಟ್ ಅಲ್ಲಿರೋ ರೂಮ್ ಒಳಗೆ ಹೋಗ್ತಾಳೆ. ಆದ್ರೆ ಸ್ಪೆಕ್ಸ್ ಇಮೋಜಿನ್ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾನೆ, ಬಿಕಾಸ್ ಸ್ಪೆಕ್ಸ್ ಗೆ ಇಮೋಜಿನ್ ಇಷ್ಟ ಆಗಿರ್ತಾಳೆ. ಈ ಕಡೆ ಎಲಿಸ್ ಮತ್ತೆ ಟಕ್ಕರ್ ಬೇಸ್ಮೆಂಟ್ ಗೆ ಬಂದಾಗ ಎಲಿಸ್
ಎಲಿಸ್ಗೆ ಎಕ್ಸಾಸ್ಟ್ ಟನಲ್ ಅಲ್ಲಿ ಏನೋ ಇದೆ ಅಂತ ಫೀಲ್ ಆಗಿ ಅದರಲ್ಲಿ ನೋಡ್ತಾರೆ. ಆ ಟನಲ್ ಒಳಗಡೆ ಒಂದು ಲೇಡಿಯ ಬಟ್ಟೆ ಇರುತ್ತೆ. ಎಲಿಸ್ ಆ ಬಟ್ಟೆನ ತಕೊಂಡು ಮತ್ತೆ ಫೀಲ್ ಮಾಡಿದಾಗ ಇವಳಿಗೆ ಕೆಲವು ಫ್ಲಾಶ್ ಬ್ಯಾಕ್ ಗಳು ನೆನಪಾಗ್ತವೆ. ಅಂದ್ರೆ ಟೀನೇಜ್ ಎಲಿಸ್ ಒಂದ್ಸರಿ ತನ್ನ ಮನೆಯಲ್ಲಿ ಲೇಡಿನ ನೋಡಿ ಆತ್ಮ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಅವಳು ಜೀವಂತವಾಗಿರೋ ಮಹಿಳೆನೇ ಆಗಿರ್ತಾಳೆ. ಈ ಲೇಡಿನ ಬೇಸ್ಮೆಂಟ್ ಅಲ್ಲಿ ಜೆರಾಲ್ಡ್ ಅಂದ್ರೆ ಎಲಿಸ್ ನ ತಂದೆ ಕೂಡ ಹಾಕಿರ್ತಾನೆ. ಹೀಗೆ ಒಂದ್ಸರಿ ಆ ಲೇಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಜೆರಾಲ್ಡ್ ಅವಳನ್ನ ಸಾಯಿಸಿರ್ತಾನೆ. ಎಲಿಸ್ ಅವಾಗ ನೋಡಿದ್ದು ಒಬ್ಳು ಜೀವಂತ ಮಹಿಳೆಗೆ, ಆದ್ರೆ ಅವಳಿಗೆ ಸಹಾಯ ಮಾಡ್ಲಿಲ್ಲ ಅಂತ ಗಿಲ್ಟ್ ಫೀಲ್ ಮಾಡ್ತಾಳೆ. ನಂತರ ಆ ಟನಲ್ ಅಲ್ಲಿ ಒಂದು ಬಾಕ್ಸ್ ಅನ್ನ ನೋಡಿ ಒಳಗಡೆ ಬಂದು ಆ ಬಾಕ್ಸ್ ಓಪನ್ ಮಾಡಿ ನೋಡ್ತಾಳೆ. ಬಾಕ್ಸ್ ಅಲ್ಲಿರೋ ಕೆಲವು ವಸ್ತುಗಳನ್ನ ನೋಡಿದಾಗ ಆ ಲೇಡಿ ಹೆಸರು ಆನಾ ಅಂತ ಗೊತ್ತಾಗುತ್ತೆ. ಹಾಗೆ ಮುಂದೆ ಬಂದು ಟನಲ್ ಒಳಗಡೆ ನೋಡ್ತಿರ್ಬೇಕಾದ್ರೆ ಇನ್ನೂ ಕೆಲವು ಬಾಕ್ಸ್ ಗಳು ಕಾಣಿಸ್ತವೆ. ಆ ಬಾಕ್ಸ್ ಗಳಲ್ಲೂ ಕೂಡ ಆನಾ ತರ ಬಹಳಷ್ಟು ವ್ಯಕ್ತಿಗಳನ್ನ ಸಾಯಿಸಿ ಮುಚ್ಚಿಟ್ಟಿರ್ತಾರೆ. ಎಲಿಸ್ ಆ ಬಾಕ್ಸ್ ಗಳನ್ನ ಒಂದೊಂದಾಗಿ ಓಪನ್ ಮಾಡ್ಬೇಕಾದ್ರೆ ಕೊನೆ ಬಾಕ್ಸ್ ಅಲ್ಲಿ ಆ ಡಿಮನ್ ಬಂದು ಎಲಿಸ್ ನ ಆತ್ಮವನ್ನ ಕತ್ತಲೆ ಲೋಕಕ್ಕೆ ತಗೊಂಡು ಹೋಗುತ್ತೆ. ಆ ಕತ್ತಲೆ ಲೋಕದಲ್ಲಿ ಇವಾಗಿರೋ ಎಲಿಸ್ ಎಲಿಸ್ ಹತ್ರ ಬಂದು ನಿಮ್ಮಪ್ಪ ಏನೇ ಹೇಳಿದ್ರು ನಿನ್ಗಿರೋ ಶಕ್ತಿಯನ್ನ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತಾ ಇರೋ ಅಂತ ಹೇಳ್ತಾಳೆ. ಎಲಿಸ್ ಈ ಲೋಕಕ್ಕೆ ಹೇಗ್ ಬಂದ್ಲು ಅಂದ್ರೆ ಮೂವಿ ಆರಂಭದಲ್ಲಿ ಎಲಿಸ್ ನ ಒಂದು ಡಿಮನ್ ಬಂದು ಹಿಪ್ನೋಟೈಸ್ ಮಾಡಿರುತ್ತೆ. ಆಗ ಇವಳ ಆತ್ಮ ಆ ಕತ್ತಲೆ ಲೋಕಕ್ಕೆ ಹೋಗಿರುತ್ತೆ. ಇಬ್ರು ಮಾತಾಡ್ತಾ ಇರಬೇಕಾದ್ರೆ ಆ ಡಿಮನ್ ಬಂದು ಪ್ರೆಸೆಂಟ್ ಎಲಿಸ್ ಮೇಲೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಎಲಿಸ್ ಅಲ್ಲಿಂದ ಮತ್ತೆ ತನ್ನ ದೇಹದೊಳಗೆ ವಾಪಸ್ ಬರ್ತಾಳೆ. ಎಲಿಸ್ ನ ಆತ್ಮ ಕತ್ತಲೆಯ ಲೋಕಕ್ಕೆ ಹೋಗಿರೋದ್ರಿಂದ ಟಕ್ಕರ್ ಅವಳ ದೇಹವನ್ನ ಹಿಡಿದು ಸ್ಪೆಕ್ಸ್ ಗೆ ಕರೀತಾನೆ. ಸ್ಪೆಕ್ಸ್ ಮತ್ತೆ ಇಮೋಜಿನ್ ಬಂದಾಗ ನಮ್ಮಲ್ಲಿ ಯಾರಾದ್ರೂ ಆ ಲೋಕಕ್ಕೆ ಹೋಗಿ ಎಲಿಸ್ಗೆ ಸಹಾಯ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಇಮೋಜಿನ್ ನಾನ್ ಹೋಗ್ತೀನಿ ಅಂತ ಹೇಳ್ತಾಳೆ. ಯಾಕಂದ್ರೆ ಈ ಮೂವರಲ್ಲಿ ಆ ಲೋಕಕ್ಕೆ ಹೋಗೋ ಶಕ್ತಿ ಕೇವಲ ಇಮೋಜಿನ್ ಗೆ ಮಾತ್ರ ಇರೋದು. ಇದಾದ್ಮೇಲೆ ಟಕ್ಕರ್ ಇಮೋಜಿನ್ ಗೆ ಹಿಪ್ನೋಟೈಸ್ ಮಾಡಿ ಆ ಕತ್ತಲೆ ಲೋಕಕ್ಕೆ ಕಳಿಸ್ತಾನೆ. ಇಮೋಜಿನ್ ಆ ಕತ್ತಲೆ ಲೋಕಕ್ಕೆ ಬಂದ್ಮೇಲೆ ಆನಳ ಆತ್ಮ ಬಂದು ಆ ಡಿಮನ್ ಇದ್ದಂತ ಒಂದು ಕೆಂಪು ಬಾಗಿಲನ್ನ ತೋರಿಸ್ತಾಳೆ. ಆದ್ರೆ ಆನಾ ಆ ಡಿಮನ್ ಗೆ ಹೆದರಿ ನಾನ್ ಒಳಗಡೆ ಬರಲ್ಲ ಅಂತ ಹೇಳಿ ಹೊರಗಡೆನೆ ಇರ್ತಾಳೆ. ಆ ಡಿಮನ್ ಎಲಿಸ್ ನ ಕರ್ಕೊಂಡೋಗಿ ಒಂದು ಸೆಲ್ ಒಳಗಡೆ ಹಾಕಿರುತ್ತೆ. ಅಲ್ಲಿ ಜೆರಾಲ್ಡ್ ನ ಆತ್ಮವನ್ನ ನೋಡಿ ಎಲಿಸ್ ಗೆ ಕೊಟ್ಟಂತ ಟಾರ್ಚರ್ ಗಳು ನೆನಪಾಗಿ ಅವನಿಗೆ ಹೊಡಿತಾ ಇರ್ತಾಳೆ. ಅದೇ ಸಮಯಕ್ಕೆ ಎಮೋಜನ್ ಅಲ್ಲಿಗೆ ಬಂದು ಎಲಿಸ್ ಅಂತ ಕೂಗ್ದಾಗ ಜೆರಾಲ್ಡ್ ಕೇವಲ ಒಬ್ಬ ಪಪೆಟ್ ಅಂತ ಗೊತ್ತಾಗುತ್ತೆ. ಅಂದ್ರೆ ಜೆರಾಲ್ಡ್ ಮಾಡಿದಂತ ಪ್ರತಿಯೊಂದು ಕೆಲಸನೂ ಈ ಡಿಮನ್ನೇ ಮಾಡಿಸಿರುತ್ತೆ. ಜೆರಾಲ್ಡ್ ಅಲ್ದೆ ಟೆಡ್ ಗಾರ್ಜಾಗೂ ಕೂಡ ಈ ಡಿಮನ್ನೇ ಕಂಟ್ರೋಲ್ ಮಾಡಿರುತ್ತೆ. ಅದಕ್ಕೆ ಅವನು ಒಂದು ಲೇಡಿನ ತಂದು ಬೇಸ್ಮೆಂಟ್ ಅಲ್ಲಿ ಕೂಡ ಹಾಕಿರ್ತಾನೆ. ಇಮೋಜಿನ್ ಬಂದಿರೋದ್ರಿಂದ ಈ ಡಿಮನ್ ಅವಳಿಗೆ ಕೂಡ ಟಾರ್ಚರ್ ಕೊಡೋಕೆ ಶುರು ಮಾಡುತ್ತೆ. ನಂತರ ಈ ಡಿಮನ್ ಮೆಲಿಸಾ ಮತ್ತೆ ಇಮೋಜಿನ್ ನ ಕುತ್ತಿಗೆಗೆ ಚೇನ್ ಹಾಕಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಆದ್ರೆ ಎಲಿಸ್ ಆ ಡಿಮನ್ ವಿರುದ್ಧ ಫೈಟ್ ಮಾಡ್ಬೇಕಾದ್ರೆ ಈ ಡಿಮನ್ ಎಲಿಸ್ ಗೆ ಹೊಡಿತಾ ಇರುತ್ತೆ. ಇಮೋಜಿನ್ ಗೆ ಕ್ರಿಶ್ಚಿಯನ್ ಸೀಟಿ ಸಿಕ್ಕಿರೋದ್ರಿಂದ ಎಲಿಸ್ ಹತ್ರ ಸೀಟಿಯನ್ನ ಬಿಸಾಕ್ತಾಳೆ. ಎಲಿಸ್ ಆ ಸೀಟಿಯನ್ನ ತಕೊಂಡು ಸೌಂಡ್ ಮಾಡಿದಾಗ ಆಡ್ರಿ ಬಂದು ಆ ಡಿಮನ್ ಗೆ ಹೊಡೆದು ಎಲಿಸ್ ನ ಕಾಪಾಡ್ತಾಳೆ. ನಂತರ ಈ ಮೂರು ಆತ್ಮಗಳನ್ನ ವಾಪಸ್ ಕಳಿಸ್ಬೇಕು ಅಂತ ಸರಿಯಾದ ಕೆಂಪು ಬಾಗಿಲನ್ನ ಹುಡುಕ್ತಾ ಇರ್ತಾರೆ. ಆದ್ರೆ ಒಂದು ಕೆಂಪು ಬಾಗಿಲಿಂದ ಡಾಲ್ಟನ್ ಇದ್ದಂತ ಒಂದು ಅಟಿಕ್ ರೂಮ್ ಒಳಗೆ ಬರ್ತಾರೆ. ಈ ಸೀನ್ ನಾವು ಫಸ್ಟ್ ಪಾರ್ಟ್ ಅಲ್ಲಿ ನೋಡಿದ್ವಿ. ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಮುಗಿದ್ಮೇಲೆ ಹೋಗ್ ನೋಡಿ. ಆದ್ರೆ ಇದು ರಾಂಗ್ ಡೋರ್ ಅಂತ ಗೊತ್ತಾಗಿ ಆಸ್ಪತ್ರೆಯಲ್ಲಿದ್ದಂತ ಒಂದು ಬಾಗಿಲಿಂದ ಬಂದು ಮೆಲಿಸಾಳ ಆತ್ಮವನ್ನ ತನ್ನ ದೇಹದೊಳಗೆ ಕಳುಹಿಸಿ ಇವರಿಬ್ರು ತಮ್ಮ ತಮ್ಮ ದೇಹದೊಳಗೆ ವಾಪಸ್ ಬರ್ತಾರೆ. ತಕ್ಷಣ ಈ 4 ಜನ ಆಸ್ಪತ್ರೆಗೆ ಬಂದು ಮೆಲಿಸಾಳನ್ನ ಮೀಟ್ ಮಾಡ್ತಾರೆ. ಮೆಲಿಸಾಳನ್ನ ಕಾಪಾಡಿದ್ದು ಎಲಿಸ್ ಅಂತ ಗೊತ್ತಾಗಿ ಕ್ರಿಶ್ಚಿಯನ್ ಕೂಡ ಎಲಿಸ್ ಗೆ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಜೊತೆಗೆ ಎಲಿಸ್ ಆ ಸಿಟಿಯನ್ನ ಕ್ರಿಶ್ಚಿಯನ್ ಗೆ ಕೊಡ್ತಾಳೆ. ಎಂಡ್ ಆಫ್ ದಿ ಮೂವಿ ಸ್ಪೆಕ್ಸ್ ಇಮೋಜಿನ್ ಗೆ ಕಿಸ್ ಕೊಟ್ಟೆ ಬಿಡ್ತಾನೆ. ಅನ್ಫಾರ್ಚುನೇಟ್ಲಿ ಮೆಲಿಸಾ ಬೆಡ್ ಮೇಲೆ ಇರೋದ್ರಿಂದ ಟಕ್ಕರ್ ಅವಳಿಗೆ ಅಂತ ಇಟ್ಟಂತ ಒಂದು ಸ್ವೀಟ್ ಅನ್ನ ತಿಂತಾನೆ. ನಂತರ ಈ 3 ಜನ ಆಸ್ಪತ್ರೆಯಿಂದ ಹೊರಗಡೆ ಮಾತಾಡ್ತಾ ಬರ್ಬೇಕಾದ್ರೆ ಟ್ರಕ್ ರಾಂಗ್ ಸೈಡ್ ಅಲ್ಲಿ ಪಾರ್ಕ್ ಮಾಡಿದ್ದಕ್ಕೆ ಫೈನ್ ಹಾಕಿರ್ತಾರೆ. ಇದೆಲ್ಲ ಆದ್ಮೇಲೆ ಎಲಿಸ್ ತನ್ನ ಮನೆಯಲ್ಲಿ ಮಲಗಿದ್ದಾಗ ಡಾಲ್ಟನ್ ಅನ್ನೋ ಹುಡುಗನ ಹಿಂದೆ ಮತ್ತೆ ಕೆಲವು ಕೆಟ್ಟ ಆತ್ಮಗಳು ಬಿದ್ದಿದ್ದಾವೆ ಅಂತ ಗೊತ್ತಾಗಿ ನಿದ್ದೆಯಿಂದ ಎದ್ದು ಕೂಡ್ತಾಳೆ. ಆಗ ಲಾರೆನ್ ಅನ್ನೋ ಲೇಡಿ ಕಾಲ್ ಮಾಡಿ ಮುಂಚೆ ನನ್ ಮಗ ಇದ್ದಂತ ಸಮಸ್ಯೆಯಲ್ಲಿ ಈಗ ನನ್ ಮೊಮ್ಮಗ ಇದ್ದಾನೆ, ದಯವಿಟ್ಟು ನೀವು ಬಂದು ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಎಲಿಸ್ ನಾನ್ ಬೆಳಿಗ್ಗೆ ಬರ್ತೀನಿ ಅಂತ ಜೋಶ್ಗೆ ಹೇಳಿ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸೈಡಿಯಸ್ ಮೂವಿಯ ಎಲ್ಲಾ ಪಾರ್ಟ್ ಗಳನ್ನ ನೋಡೋಕೆ ಸ್ಕ್ರೀನ್ ಮೇಲೆ ಇರೋ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಾನ್ ನಿಮ್ಗೆ ಅಲ್ಲೇ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕನ್ನಡ ರಾಕರ್ಸ್.